ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸೂಪರಾಗಿದ್ದೀರಿ ಅಂತ ಭಾವಿಸ್ತೀನಿ. ವಿವರ್ಸ್, ಇವತ್ತಿನ ವೀಡಿಯೋ ಏನಪ್ಪ ಅಂತೇಳಿ, ಇದಕ್ಕೆ ಮೊದಲು ತುಂಬ ಕ್ಲೀನಿಂಗ್ ಟಿಪ್ಸು, ಪಾತ್ರೆ ಕ್ಲೀನ್ ಮಾಡೋದು ಈ ರೀಸೆಂಟ್ಲಿ ಹಾಕಿದ್ದೆ. ಅದರಲ್ಲೂ ಇವತ್ತೂ ಸ್ವಲ್ಪ ಒಂದು ಪಾತ್ರೆನ ಕ್ಲೀನ್ ಮಾಡೋದು ಹೇಳ್ತೀನಿ. ಏನಿಲ್ಲ, ಸ್ಟೀಲ್ ಪಾತ್ರೆ ಅಂದರೆ ಅದಕ್ಕೆ ಸ್ವಲ್ಪ ಬಿಸಿ ತಾಕಿದ್ದು, ಅಂದರೆ ಸ್ಟೀಲ್ ಪಾತ್ರೆಗೆ ಸ್ವಲ್ಪ ಬಿಸಿ ತಾಕಿದ್ರೆ ಅದು ಕಪ್ಪಾಗಿಬಿಡುತ್ತೆ. ಏನು ಮಾಡಿದ್ರೂ ಅದು ಉಜ್ಜೋದಕ್ಕೆ ಆಗೋಲ್ಲ. ನಾನು ಹಾಗೆ ಇಟ್ಟಿದ್ದೆ. ಸೊ ಈಸಿ ಮೆಥಡಲ್ಲಿ ಹೇಗೆ ಕ್ಲೀನ್ ಮಾಡೋಂತ ನಿಮಗೆ ತೋರಿಸ್ತೀನಿ. ಕೋಲ್ಗೇಟ್ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳೋಣ. ಇದನ್ನು ನಾನು 2 ಮೆಥಡಲ್ಲಿ ತೋರಿಸ್ತೀನಿ. ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದು ಮಾಡ್ಬೋದು. ನಂದೇನು ಜಾಸ್ತಿ ಕಪ್ಪಾಗಿಲ್ಲ. ನಿಮ್ದೇನಾದರೂ ಜಾಸ್ತಿ ಕಪ್ಪಾಗಿದೆ ಅಂದರೆ ನೀವು 2ನೇ ಮೆಥಡು ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಕೋಲ್ಗೇಟ್ ಪೌಡ್ರ್ ಹಾಕಿ ನಿಂಬೆ ಹೋಳಿಂದ ಉಜ್ಜಬೇಕು. ಇದರಲ್ಲೇನು ರಸ ಏನಿಲ್ಲ, ನಿಂಬೆ ಹೋಳಿಂದ ಉಜ್ತೀನಿ ನಾನು. ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಎಲ್ಲೆಲ್ಲಿ ಕಪ್ಪಿದೆಯೋ ಎಲ್ಲ ಸ್ಪ್ರೆಡ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ. ಆ ಕಪ್ಪಲ್ಲೂ ಸ್ವಲ್ಪ ಲೂಸ್ ಬಿಡುತ್ತೆ. ಆವಾಗ ನಮಗೆ ಉಜ್ಜೋವಾಗ ಈಸಿ ಆಗುತ್ತೆ ನಮಗೆ. ಕೋಲ್ಗೇಟ್ ಪೌಡ್ರ್ ಹಾಕೋದ್ರಿಂದ ಪಾತ್ರೆ ಸ್ವಲ್ಪ ಪಳ ಅಂತ ಹೊಳೆಯುತ್ತೆ. ನಿಂಬೆಹಣ್ಣು ಕಪ್ಪು ಏನಿರುತ್ತೆ ಕೊಳೆನ ಲೂಸ್ ಬಿಡೋದಕ್ಕೆ ಸಹಾಯ ಮಾಡುತ್ತೆ. ನಂತರ ನಾನಿಲ್ಲಿ ಇದು ಬಂದು ಪೀತಾಂಬರಿ ಪೌಡರು, ನಾನು ಹೋಮ್ ಮೇಡ್ ಪೀತಾಂಬರಿ ಪೌಡರು. ಅದನ್ನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ನೀವು ನಿಮ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಂಗಡಿಯಲ್ಲಿ ಒಂದು 10 ರೂಪಾಯಿ ಕೊಟ್ಟರೆ ಚಿಕ್ಕ ಪಾಕೆಟ್ ಬರುತ್ತೆ, ಅದನ್ನ ತೊಗೊಂಬಂದು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಪೀತಾಂಬರಿ ಪೌಡ್ರಿಂದನೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ಥರ ಸ್ಟೀಲ್ದು ಕಪ್ಪಾಗಿದ್ದರೆ. ಇದನ್ನು ಸ್ವಲ್ಪ ಹಾಕಿದ್ಮೇಲೆ ಇದೊಂದು 5 ನಿಮಿಷ ಬಿಟ್ಬಿಡಿ, ಸ್ವಲ್ಪ ಡ್ರೈ ಆಗಲಿ. ಆಮೇಲೆ ನೀವು ಒಂದು ಸ್ಟೀಲ್ ನಾರಿಂದ ಉಜ್ಜಬೇಕಾಗತ್ತೆ. ಸ್ಪ್ರೆಡ್ ಮಾಡಬೇಕು, ಮೊದಲೇ ಹೇಳಿದ್ದೀನಿ, ನೀಟಾಗಿ ಸ್ಪ್ರೆಡ್ ಆಗಬೇಕದು. ಸೂಪರಾಗಿ ಕೆಲಸ ಮಾಡುತ್ತೆ. ಈಗ ಒಂದು ಸ್ಟೀಲ್ ನೀರು ತಗೊಂಡಿದ್ದೀನಿ, ಸ್ಟೀಲ್ ನಾರಿಂದ ಉಜ್ಜಬೇಕು. ಸುಮ್ಮನೆ ಉಜ್ಜುತ್ತೆ, ಇದಕ್ಕೇನು ಪ್ರೆಷರ್ ಹಾಕೋ ಅವಶ್ಯಕತೆಯೇ ಇಲ್ಲ. ಈಸಿಯಾಗಿ ಸ್ಟೀಲ್ ನಾರು ಹಾಕ್ಬಿಟ್ರೆ ಸಾಕು. ಪೀತಾಂಬರಿಯಲ್ಲಿ ಸೂಪರಾಗಿ ಕೆಲಸ ಮಾಡುತ್ತೆ. ನೀಟಾಗಿ ಈಸಿಯಾಗಿ ರಿಮೂವ್ ಆಗುತ್ತೆ. ನಮ್ಮದು ತುಂಬ ಕಪ್ಪಾಗಿದೆ, ತುಂಬ ದಿನಗಳ ಕಾಲದಿಂದ ಇದೆ, ಹೋಗಲಿಲ್ಲ ಅಂದರೆ ನಿಮಗೆ ಇನ್ನೊಂದು ಮೆಥಡು ತೋರಿಸ್ತೀನಿ. ನಿಮಗೆ ಏನಿಲ್ಲ, ಈ ಥರ ಸ್ಯಾಂಡ್ ಪೇಪರ್, ಎಂಬ್ರಿಂಗ್ ಪೇಪರ್ ಅಂತ ಇದು ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ಒಂದು 10 ರೂಪಾಯಿ ಅಷ್ಟೇ ಶೀಟು. ಅದರಲ್ಲಿ ನಾನು ಸ್ವಲ್ಪ ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡು, ಸೋಪು ಏನಾದರೂ ಆಗಲಿ ಸ್ವಲ್ಪ ತೊಗೊಂಡು ಉಜ್ತಾ ಇದ್ದರೆ ಈಸಿಯಾಗಿ ರಿಮೂವ್ ಆಗುತ್ತೆ. ನಂದು ಯಾವುದೇ ರೀತಿ ಜಾಸ್ತಿ ಕಪ್ಪಿಲ್ಲ ಅಂತ ನಿಮಗೆ ನಾನು ಪೂರ್ತಿ ಪಾತ್ರೆ ಉಜ್ಜಲಿಲ್ಲ. ನಿಮ್ಮದು ಜಾಸ್ತಿ ಕಪ್ಪಿದೆ, ತುಂಬ ಸ್ಟೈನ್ ಹಾರ್ಡಿದೆ, ಆಗ್ತಾಯಿಲ್ಲ ಅಂದಾಗ ಈ ಮೆಥಡ್, ಈ ಸ್ಯಾಂಡ್ ಪೇಪರಲ್ಲಿ ಉಜ್ಜಿ ನೋಡಿ, ಸೂಪರಾಗಿ ಕ್ಲೀನ್ ಆಗುತ್ತೆ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಈಸಿಯಾಗಿ ಸೂಪರಾಗಿ ಕ್ಲೀನ್ ಆಗುತ್ತೆ. ಒಂದು ಚಿಕ್ಕದಾಗಿ ಪೇಪರ್ ಸಾಕು, ಒಂದು ಶೀಟ್ ಅವಶ್ಯಕತೆಯೇ ಇಲ್ಲ. ಚಿಕ್ಕ ಪೇಪರು ಒಂದು ನೀಟಾಗಿ ಎಲ್ಲ ಪಾತ್ರೆನೂ ನೀಟಾಗಿ ಉಜ್ಜಿಬಿಟ್ರೆ ಕ್ಲೀನ್ ಆಗಿಬಿಡತ್ತೆ. ನಂದು ಆಲ್ರೆಡಿ ಒಳಗಡೆ ಎಲ್ಲ ಕ್ಲೀನ್ ಆಗಿತ್ತಲ್ಲ, ಸುಮ್ಮನೆ ಉಜ್ಜಿದ್ದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು, ಸೂಪರಾಗಿ. ಫಸ್ಟ್ ಮೆಥಡ್ ಆದರೂ ಮಾಡಿ, ಎಲ್ಲ ಸ್ಯಾಂಡ್ ಪೇಪರಿಂದ ಆದರೂ ಉಜ್ಜಿ, ನಿಮ್ಮ ಪಾತ್ರೆ ಪಳ ಅಂತ ಹೊಳೆಯಿತು. ಸೊ ಸ್ನೇಹಿತರೆ, ಸ್ಟೀಲ್ ಪಾತ್ರೆ ಯಾವಾಗಲಾದ್ರೂ ಕಪ್ಪಾಗಿಬಿಟ್ಟಿದೆ ಅಂದರೆ ಕಷ್ಟಪಡದೆ ನಾನು ಹೇಳಿರೋ ಮೆಥಡಲ್ಲಿ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿ ಕೆಲಸ ಮಾಡುತ್ತೆ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಕೊಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಇದಕ್ಕೆ ಮೊದಲು ತುಂಬ ವೀಡಿಯೋಸು ಕ್ಲೀನಿಂಗ್ ಟಿಪ್ಸ್ ಹಾಕಿದ್ದೀನಿ. ಆ ವೀಡಿಯೋಸ್ ಎಲ್ಲ ನೋಡಿ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಈ ವಿಡಿಯೋ ಆ ವಿಡಿಯೋ ಎಲ್ಲ ವೀಡಿಯೋನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.